ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕರೆದಿರುವಂತಹ ಅರ್ಜಿಯ ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಹೋಗ್ತೀನಿ. HK ಅವ್ರಿಗೂ ಸಪರೇಟ್ ಅಪ್ಲಿಕೇಶನ್ಸ್ ಇದೆ ಹಾಗೂ ನಾನ್ HK ಅವ್ರಿಗೂ ಸಪರೇಟ್ ಅಪ್ಲಿಕೇಶನ್ಸ್ ಇದೆ. ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸೋಕೆ ಅನ್ನೋದಾದ್ರೆ SLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಹಾಗೂ ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಹಾಗೆ ಡ್ರೈವಿಂಗ್ಗೆ ಅಪ್ಲೈ ಮಾಡೋರಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನಂಬರ್ ಅನ್ನ ಹಾಗೂ ತಾವು ಪಡೆದಂತ ಬ್ಯಾಡ್ಜ್ ಅಥವಾ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಯ್ತು, ನೀವು ಯಾವತ್ತು DL ಅನ್ನ ಪಡೆದಿದ್ದೀರಾ ಅದರ ಡೇಟ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಡೇಟ್, ಮಂತ್, ಇಯರ್ ಅನ್ನ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಗೂಗಲ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಥವಾ ನಿಮಗೆ ಸಿಗದೆ ಹೋದ್ರೆ ಅದರ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ. ಮೊದಲಿಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ಸಪರೇಟ್ ಡ್ರೈವರ್ಗೆ ಸಪರೇಟು, P1ಗೆ ಸಪರೇಟ್ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಎಲ್ಲ HK ಹಾಗೂ ನಾನ್ HK ಅವರು ಇಬ್ರು ಕೂಡ ಸೇಮ್ ಪ್ರೋಸೆಸ್ ಅನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಲಾಸ್ಟ್ ಡೇಟ್ ಬಂದು 37/2026. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಬರುತ್ತೆ ನೋಡಿ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅದೇ ಪೇಜ್ ಅಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರೆಲ್ಲ ಪೇಮೆಂಟ್ ಮಾಡಬೇಕು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. SC ST ಗಳಿಗೆ ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಟಗರಿ 1ಗೆ ಯಾವುದೇ ಫೀಸ್ ಇರೋದಿಲ್ಲ, ಡೈರೆಕ್ಟ್ ಪ್ರಿಂಟ್ ಅನ್ನ ತಗೊಬೋದಾಗಿರ್ತದೆ. ಹಾಗೂ ಕ್ಯಾಟಗರಿ 2A 2B 3A 3B ಅವರಿಗೆ 105 ರೂಪಾಯಿ ಫೀಸ್ ಇರುತ್ತೆ. ಹಾಗೂ ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ 300 ರೂಪಾಯಿ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಫೋಟೋ ಪ್ರಿವ್ಯೂ ಅಲ್ಲಿ ಬರ್ತಾ ಇರುತ್ತೆ. ಬಟ್ ಪ್ರಿಂಟ್ಔಟ್ ಅಲ್ಲಿ ಪ್ರಿಂಟ್ ಬರ್ತಾ ಇಲ್ಲ, ಫೋಟೋ ಪ್ರಿಂಟ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಬರೆದಿಕೊಂಡು ರೀಪ್ರಿಂಟ್ಗೆ ಆಪ್ಷನ್ ಬಂದು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಿ ಪ್ರಿಂಟ್ ಕ್ಲಿಕ್ ಮಾಡಿದ್ರೆ ಫೋಟೋ ಸಮೇತ ಪ್ರಿಂಟ್ಔಟ್ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ತಗೊಳಕ್ ಹೋಗ್ಬೇಡಿ, ರೀಪ್ರಿಂಟ್ಗೆ ಬಂದು ಆಮೇಲೆ ಪ್ರಿಂಟ್ ತಗೊಳ್ಳಿ. ಆದ್ರೆ ಅಪ್ಲಿಕೇಶನ್ ನಂಬರ್ ಅನ್ನ ಬರೆದಿಕೊಳ್ಳೋದು ಮರಿಬೇಡಿ. ಅಪ್ಲಿಕೇಶನ್ ಪ್ರೋಸೆಸ್ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ. ಈಗ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಲಾಸ್ಟ್ ಡೇಟು ಮತ್ತೆ ಯಾವ ಪೋಸ್ಟ್ ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಹಾಗೆ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿರುತ್ತೋ ಹಾಗೆ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನ ಆಲ್ಮೋಸ್ಟ್ ಕ್ಯಾಪಿಟಲ್ ಅಲ್ಲಿ ಟೈಪ್ ಮಾಡೋದನ್ನ ಮಾಡ್ಕೊಳ್ಳಿ, ಸ್ಮಾಲ್ ಲೆಟರ್ ಅಲ್ಲಿ ಮಾಡಕ್ ಹೋಗ್ಬೇಡಿ. SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ ಹೆಸರನ್ನ ಟೈಪ್ ಮಾಡಿ. ಹಾಗೆ ಫಾದರ್ ಹಾಗೂ ಮದರ್ ನೇಮ್ ಕೇಳುತ್ತೆ, ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಹೆಸರನ್ನ ಹಾಕಿ. ಹಾಗೆ ಜೆಂಡರ್ ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ. ಡೇಟ್ ಆಫ್ ಬರ್ತ್ ಅನ್ನ ಹಾಕಿದಾಗ ಇಲ್ಲಿ ಏಜ್ ಆಸ್ ಆನ್ ಲಾಸ್ಟ್ ಡೇಟ್ ಅಂತ ಇರುತ್ತಲ್ಲ, ಅಲ್ಲಿ ನಿಮ್ಮ ನೋಟಿಫಿಕೇಶನ್ ಎಂಡ್ ಯಾವಾಗ ಆಗುತ್ತೋ ಅವಾಗ ನಿಮ್ಮ ಏಜ್ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡುತ್ತೆ. ಅಕಸ್ಮಾತ್ ಅದರಲ್ಲಿ ಬರಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಮತ್ತೊಮ್ಮೆ ಹೊಸದಾಗಿ ಓಪನ್ ಮಾಡಿ ಅರ್ಜಿನ ಸಲ್ಲಿಸಿ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಜನರಲ್ ಮೆರಿಟ್ ಅವರು ಅವಶ್ಯಕತೆ ಇರೋದಿಲ್ಲ. ಇತರೆ ಕ್ಯಾಟಗರಿ ಅವರು ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕು. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವತ್ತು ನಿಮಗೆ ಬಂದಿರುತ್ತೋ ಆ ಡೇಟ್, ಮಂತ್, ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಮೆನ್ಷನ್ ಮಾಡಿ. ಹಾಗೆ 6ನೇ ಪಾಯಿಂಟ್ ಬಂದು ರೆಸಿಡೆನ್ಷಿಯಲ್ ಪೇರೆಂಟ್ ಕೇಂದ್ರ ಅಂತ ಇದೆ. ಇದು ನಾನ್ HK ಅಪ್ಲಿಕೇಶನ್ ಆಗಿರೋದ್ರಿಂದ ಎಸ್ ಅಂತ ಆಪ್ಷನ್ಸ್ ಆಟೋಮೆಟಿಕ್ ಕ್ಲಿಕ್ ಮಾಡಿರುತ್ತೆ. ಇದಕ್ಕೆ HK ಅವರು ಕೂಡ ಅರ್ಜಿನ ಸಲ್ಲಿಸಬಹುದು, ಯಾವುದೇ ತೊಂದರೆ ಇರೋದಿಲ್ಲ. ಆದ್ರೆ HK ಅಪ್ಲಿಕೇಶನ್ಗೆ ನಾನ್ HK ಅವರು ಅರ್ಜಿನ ಸಲ್ಲಿಸಕ್ ಆಗೋದಿಲ್ಲ. ನಾನ್ HK ಅವರು ಕಂಪಲ್ಸರಿ ಅರ್ಜಿನ ಸಲ್ಲಿಸಬಹುದು, HK ಅವರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ನೆಕ್ಸ್ಟ್ 7ನೇ ಪಾಯಿಂಟ್ ಬಂದು ರೂರಲ್, ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಹಾಗೂ ಕನ್ನಡ ಮೀಡಿಯಂ, ಹಾಗೆ ಯೋಜನಾ ನಿರಾಶ್ರಿತರು, ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ. ಇಲ್ಲಿ ಯಾವ ಆಪ್ಷನ್ಸ್ ಬರುತ್ತೋ, ನಿಮಗೆ ಯಾವ ಸ್ಕೀಮ್ ಬರುತ್ತೋ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಆಫ್ ಸರ್ಟಿಫಿಕೇಟ್ ಆಪ್ಷನ್ ಇದೆ ನೋಡಿ, ಇದನ್ನ ಎಲ್ಲಿ ಇರುತ್ತೆ ಅನ್ನೋದಾದ್ರೆ ರೂರಲ್ ಹಾಗೂ ಕನ್ನಡ ಮೀಡಿಯಂ ತಾವು ಓದಿದಂತ ಶಾಲೆಯಲ್ಲಿ ಪಡೆದಿರ್ತೀರಲ್ಲ, ಅಲ್ಲಿ ತಾವು ಪ್ರಿನ್ಸಿಪಾಲು ಅಥವಾ BEO ಅಂತ ಸೈನ್ ಮಾಡಿಸ್ಕೊಂಡಿರ್ತೀರಲ್ಲ, ಆ ಡೇಟ್, ಮಂತ್, ಇಯರ್ ಅನ್ನ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಅಪ್ಲಿಕೇಶನ್ ಕೊನೆ ದಿನ ಒಳಗಡೆ ಇದೆಲ್ಲ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ. ಹಾಗೆ ಮೆರಿಟಲ್ ಸ್ಟೇಟಸ್ ಅಲ್ಲಿ ಅನ್ಮ್ಯಾರಿಡ್ ಹಾಗೂ ಮ್ಯಾರಿಡ್ ಆಪ್ಷನ್ಸ್ ಇದೆ. ಮ್ಯಾರಿಡ್ ಆಗಿರೋರು ತಮ್ಮ ಪತ್ನಿ ಹೆಸರು ಅಥವಾ ಪತಿಯ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ 9ನೇ ಆಪ್ಷನ್ ಅಲ್ಲಿ ಸಿಟಿಸನ್ ಇಂಡಿಯನ್ ಅಂತ ಟೈಪ್ ಮಾಡ್ಕೊಳ್ಳಿ ಮತ್ತೊಮ್ಮೆ. ಹಾಗೆ 11, 12ನೇ ಆಪ್ಷನ್ ಅಲ್ಲಿ ಪರ್ಮನೆಂಟ್ ಹಾಗೂ ಪ್ರೆಸೆಂಟ್ ಆಪ್ಷನ್ಸ್ ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ. ಅದರಲ್ಲಿ ನೀವು ಪ್ರೆಸೆಂಟ್ ಸಪರೇಟ್ ಏನಾರು ಇತ್ತು ಅಂದ್ರೆ ಅಥವಾ ಪರ್ಮನೆಂಟ್ ಸಪರೇಟ್ ಇತ್ತು ಅಂದ್ರೆ ಎರಡನ್ನು ಕೂಡ ಮೆನ್ಷನ್ ಮಾಡಬಹುದು. ಇಲ್ಲ ಪ್ರೆಸೆಂಟ್ ಪರ್ಮನೆಂಟ್ ಎರಡು ಒಟ್ಟಿಗೆ ಇತ್ತು ಅಂದ್ರೆ ಎಸ್ ಆರ್ ನೋ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ. ಎರಡು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಹಾಗೆ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿ, ಇಮೇಲ್ ID ನ ಹಾಕಿ. ಡ್ರೈವಿಂಗ್ ಲೈಸೆನ್ಸ್ ಇರೋರಾದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಪ್ಷನ್ಸ್ ಕೇಳುತ್ತೆ, P1ಗೆ ಕೇಳೋದಿಲ್ಲ. ಅವರು ಕೂಡ ಇದೇ ಪೇಜ್ ಅಲ್ಲಿ ಫುಲ್ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ.
ಅದಾದ ನಂತರ ಎಲ್ಲ ಆಪ್ಷನ್ಸ್ ಅನ್ನು ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ಪ್ರಿವ್ಯೂ ತೋರಿಸುತ್ತೆ. ಅಲ್ಲಿ ಏನು ಕೇಳುತ್ತೆ ಅನ್ನೋದಾದ್ರೆ ತಮ್ಮ ಹೆಸರು ಹಾಗೂ ತಂದೆ ಅಥವಾ ಮದರ್ ನೇಮ್ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಡೇಟ್ ಆಫ್ ಬರ್ತ್ ಮತ್ತೆ ರಿಸರ್ವೇಶನ್ ಜಾಗದಲ್ಲಿ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಅದ್ರ ಮೇಲೆ ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಅದು ಯಾಕೋಸ್ಕರ ಇರುತ್ತೆ ಅಂದ್ರೆ ಮತ್ತೊಮ್ಮೆ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಿಟ್ಟಿರ್ತಾರೆ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಟೆಂಪ್ರವರಿ ರೆಫರೆನ್ಸ್ ನಂಬರ್ ಬರುತ್ತೆ. ಅದನ್ನ ಬರ್ದಿಕೊಂಡು ಮರಿಬೇಡಿ, ಯಾಕೆಂದ್ರೆ ಸರ್ವರ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೊಮ್ಮೆ ರೆಫರೆನ್ಸ್ ನಂಬರ್ನ ಹುಡುಕಕ್ಕಾಗಲ್ಲ. ಅದಕ್ಕೋಸ್ಕರ ರೆಫರೆನ್ಸ್ ನಂಬರ್ನ ಬರ್ದಿಕೊಳ್ಳಿ. ಹಾಗೂ ತಕ್ಷಣವೇ ನಿಮ್ಮ ಮೊಬೈಲ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ, ಸ್ಮಾಲ್ ಲೆಟ್ರಲ್ಲಿ ಅಥವಾ ಕ್ಯಾಪಿಟಲ್ ಲೆಟ್ರಲ್ಲಿ ಮತ್ತೆ ನಂಬರ್ಸ್ ಅನ್ನ ಮಿಕ್ಸ್ ಆಗಿ ಬರುತ್ತೆ. 6 ಅಂಕೆಗಳ ಪಾಸ್ವರ್ಡ್ ಬರುತ್ತೆ, ಅದನ್ನ ಮೆನ್ಷನ್ ಮಾಡಿ. ಹಾಗೆ ಕ್ಯಾಪ್ಚರ್ ಐಡಿನ ಹಾಕಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಇಷ್ಟೆಲ್ಲ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ತಮ್ಮ ಎಜುಕೇಶನ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ SLC ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ತಾವು ಓದಿದಂಥ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೋಲ್ ನಂಬರನ್ನು ಮೆನ್ಷನ್ ಮಾಡಿ. ಹಾಗೂ CGPA ಇರೋರಾದರೆ ಎಸ್ ಅಂತ ಕ್ಲಿಕ್ ಮಾಡಿ ತಮ್ಮ CGPA 10ಗೆ ಎಷ್ಟು ತೊಗೊಂಡಿದ್ದೀರಾ ಅದರ ಮಾರ್ಕ್ಸನ್ನು ಮೆನ್ಷನ್ ಮಾಡಿ. ಹಾಗೂ ಯಾವ ಇಯರ್ ಪಾಸ್ ಆಗಿದ್ರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ CGPA ಇಲ್ಲ ಮಾರ್ಕ್ಸ್ ಇರೋರಾದರೆ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪಾಸಿಂಗ್ ಇಯರ್ ಹಾಗೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ನೀವು ಪಡೆದಿರುವಂಥ ಅಂಕವನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಫುಲ್ ಡೀಟೇಲ್ಸ್ ಏನನ್ನ ಇಲ್ಲಿ ಟೈಪ್ ಮಾಡಿರ್ತೀರೋ ಅದು ಆಪ್ಷನ್ಸ್ ತೋರಿಸುತ್ತೆ. ಅಕಸ್ಮಾತ್ ತಪ್ಪಾಗಿದ್ರೆ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಎಂಟ್ರಿ ಕೂಡ ಮಾಡ್ಬೋದಾಗಿರ್ತದೆ. ಅದಾದ ನಂತರ ಸೇವ್ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಹೋದರೆ ಫೋಟೋ ಹಾಗೂ ಸಿಗ್ನೇಚರ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ 20 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಹಾಗೆ ಫೋಟೋ ಸಿಗ್ನೇಚರ್ ನೇಮ್ ಏನಾದರೂ 10 ಅಂಕೆಗಳ ಜಾಸ್ತಿ ಇತ್ತು, ಪದಗಳ ಜಾಸ್ತಿ ಇತ್ತು ಅಂದರೆ ಅದನ್ನು ರೀನೇಮ್ ಮಾಡ್ಕೊಳ್ಳಿ. ರೀನೇಮ್ ಮಾಡಿಕೊಂಡು ಎರಡು ಕೂಡ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಬಟನ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಸೇವ್ ಕಂಟಿನ್ಯೂ ಕ್ಲಿಕ್ ಮಾಡೋದು ಮರಿಬೇಡಿ. ಇದೆಲ್ಲ ಆದ ಮೇಲೆ ಮತ್ತೊಮ್ಮೆ ಪ್ರಿವ್ಯೂ ಬರುತ್ತೆ, ಅಲ್ಲೇ ಸಬ್ಮಿಟ್ ಬಟನ್ ಕೇಳುತ್ತೆ. ಸಬ್ಮಿಟ್ ಬಟನ್ ಮೇಲೆ ಮತ್ತೊಮ್ಮೆ ಪ್ರಿವ್ಯೂ ಎಲ್ಲ ನೋಡಿಕೊಂಡು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ತಿಳ್ಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮೊದಲೇ ತಿಳಿಸಿದಾಗೆ ಫೋಟೋ ಪ್ರಿವ್ಯೂ ಬರ್ತಾ ಇದೆ, ಪ್ರಿಂಟ್ಔಟ್ ಅಲ್ಲಿ ಬರ್ತಿಲ್ಲ. ಅದಕ್ಕೆ ರೀಪ್ರಿಂಟ್ ಆಪ್ಷನ್ಗೆ ಹೋಗಿ ಪ್ರಿಂಟ್ಔಟ್ ಅನ್ನು ತಗೊಳ್ಳಿ. ಪೇಮೆಂಟ್ ಮಾಡಬೇಕಾಗಿರೋರು ಮೇಕ್ ಪೇಮೆಂಟ್ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಪೇಜಲ್ಲೇ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಪೇಜಲ್ಲೇ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಟು SBI ಇ-ಪೇ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ತಾವು ಫೋನ್ಪೇ, ಗೂಗಲ್ ಪೇ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದನ್ನು ಉಪಯೋಗಿಸ್ಕೊಂಡು ಬೇಕಾದ್ರೂ ಪೇಮೆಂಟನ್ನು ಮಾಡ್ಬೋದಾಗಿರ್ತದೆ. ಪೇಮೆಂಟ್ ಎಲ್ಲ ಆದಮೇಲೆ ಪ್ರಿಂಟ್ಔಟನ್ನು ತಗೊಳ್ಳೋದು ಮಾಡ್ಕೊಬೇಡಿ, ಏಕೆಂದರೆ ಸೆಲೆಕ್ಟ್ ಆದವ್ರಿಗೆ ಪೇಮೆಂಟ್ ರೆಸಿಪ್ಟ್ ಕೇಳ್ತಾರೆ. ಅದಕ್ಕೋಸ್ಕರ ತೊಗೊಂಡು ಪ್ರಿಂಟ್ಔಟನ್ನು ತೊಗೊಳ್ಳಿ ಅಥವಾ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಮುಗಿಯೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಾದರೆ ಮತ್ತೆ ಮೇಕ್ ಪೇಮೆಂಟ್ ಮೇಲೆ ಆಪ್ಷನ್ಸ್ ಬಂದು ಇಲ್ಲಿ ಕೆಳಗಡೆ ಕಾಣಿಸ್ತಿರ್ಬೋದು ವೆರಿಫೈ ಇ-ಪೇ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಆಪ್ಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕೆಂದರೆ ತಾವು ಕಟ್ಟಿರೋಂಥ ಪೇಮೆಂಟ್ ಕೆಲವೊಂದ್ಸರಿ ಆನ್ಲೈನ್ ಸರ್ವರ್ ಪ್ರಾಬ್ಲಮು ಮತ್ತೊಂದು ಪ್ರಾಬ್ಲಮಿಂದ ಕನ್ಫರ್ಮ್ ಆಗಲಿಲ್ಲ ಅಂದರೆ ವೆರಿಫೈ ಆಗೋದಿಲ್ಲ. ವೆರಿಫೈ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಇಷ್ಟೆಲ್ಲ ಮಾಡಾದ್ಮೇಲೆ ತಾವು ರೀಪ್ರಿಂಟ್ ಆಪ್ಷನ್ಗೆ ಹೋಗಿ ಪ್ರಿಂಟ್ಔಟನ್ನು ತಗೊಳ್ಳಿ. ಇಷ್ಟೆಲ್ಲ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಯಿತು ಅಂದ್ಕೊತೀನಿ. ಅಥವಾ ತಾವು ಸ್ನೇಹಿತರು ಕೂಡ ಏನಾದ್ರು ಅಪ್ಲಿಕೇಶನ್ಸ್ ಆಗ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಇದಲ್ಲದೆ ಚಿಕ್ಕಮಗಳೂರು ಜಿಲ್ಲೆ P1 ಪೋಸ್ಟು ಹಾಗೂ ಟೈಪಿಸ್ಟ್ ಇನ್ನಿತರ ಸ್ಟೆನೋಗೆಲ್ಲ ಕರೆದಿದ್ದಾರೆ. ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಲಿ. ವಿಸಿಟ್ ಮಾಡಿ ಆ ವಿಡಿಯೋನ ಕೂಡ ವೀಕ್ಷಿಸಿ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.